ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೊದಲ ಸ್ಕ್ಯಾಮ್ ಬಯಲಿಗೆ ಬಂದಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 88 ಕೋಟಿ ರೂಪಾಯಿ ನುಂಗಿ ನೀರು ಕುಡಿದಿದೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಆದರೆ ಈ ವಿಚಾರ ನ್ಯಾಷನಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆದರೆ ನಮ್ಮ ಕರ್ನಾಟಕದ ಮಾಧ್ಯಮಗಳು ಈ ಸುದ್ದಿಯನ್ನ ತೋರಿಸ್ತಾನೇ ಇಲ್ಲ. ಸ್ನೇಹಿತರೆ, ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಜೋರಾಗಿ ನಡೀತಿದೆ. ಅದರಲ್ಲೂ ಕೂಡ ನಮ್ಮ ಡಿಕೆ ಶಿವಕುಮಾರ್ ಸರ್ಕಾರ ಗೋಲ್ಮಾಲ್ ಮಾಡ್ತಿರುವಂತಹ ವಿಚಾರ ಈಗ ಹೊರಬಿದ್ದಿದೆ. ಇದನ್ನ ಕುಮಾರಸ್ವಾಮಿ ಅವರು ದಾಖಲೆ ಸಮೇತ ಬಯಲಿಗೆ ಎಳೆದಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಇದರ ಬಗ್ಗೆ ಸೈಲೆಂಟ್ ಆಗಿರೋದು ಯಾಕೆ? ಇನ್ನು ಇದ್ರ ಬಗ್ಗೆ ಡಿಕೆ ಶಿವಕುಮಾರ್ ಹೇಳೋದಾದ್ರೂ ಏನು? SIR ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ನೀಡಿದೆ ಚುನಾವಣೆ ಆಯೋಗ. ಆ ಸುದ್ದಿ ಆದ್ರೂ ಏನು ಅಂತ ಗೊತ್ತಾ? ಎಲ್ಲ ವಿವರಗಳನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಇನ್ನು ಅದಕ್ಕೂ ಮುನ್ನ ರಾಜ್ಯದಲ್ಲಿರುವಂತಹ ಈ ಕಾಂಗ್ರೆಸ್ ಸರ್ಕಾರವು ಆದಷ್ಟು ಬೇಗ ಅಧಿಕಾರದಿಂದ ಬಿಟ್ಟು ತೊಲಗಲಿ ಎಂದು ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಗೇನನ್ಸುತ್ತೆ? 2028ಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ? ಕುಮಾರಸ್ವಾಮಿ ಅವರ ಅಥವಾ ಡಿಕೆ ಶಿವಕುಮಾರ್ ಅವರ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಕಳೆದ ತಿಂಗಳು 27ರಂದು ನಾಡಪ್ರಭು ಕೆಂಪೇಗೌಡರ ಜನ್ಮದಿನದ ಅಂಗವಾಗಿ ಒಂದು ದಾಖಲೆ ಬರೆಯೋಕೆ ಹೋದ್ರು ನಮ್ಮ ಡಿಕೆ ಶಿವಕುಮಾರ್ ಅವರು. ಅದು ಅಂತಿಂತ ದಾಖಲೆ ಅಲ್ಲ ಸ್ನೇಹಿತರೆ, ಅದು ಕೂಡ ಗಿನ್ನಿಸ್ ದಾಖಲೆ ಬರೆದ್ರು. ಅದುವೇ ಏನಪ್ಪಾ ಅಂತಂದ್ರೆ ಒಂದಲ್ಲ ಎರಡಲ್ಲ 15 ಲಕ್ಷ ಸಸಿಗಳನ್ನ ನೆಟ್ಟು ಗಿನ್ನಿಸ್ ದಾಖಲೆ ಬರೆದ್ರು. ಇಲ್ಲಿಯವರೆಗೂ ಕೂಡ ಪ್ರಪಂಚದಲ್ಲೇ 12 ಗಂಟೆಗಳಲ್ಲಿ ಇಷ್ಟೊಂದು ಸಸಿಗಳನ್ನ ಯಾರೂ ಕೂಡ ನೆಟ್ಟಿಲ್ಲ. ಈ ಸಸಿಗಳನ್ನ ನೆಟ್ಟು ಇನ್ನು 10 ದಿನಗಳು ಕಳೆದಿವೆ ಅಷ್ಟೇ. ಈಗ ಆ ಜಾಗದಲ್ಲಿ ಒಂದೇ ಒಂದು ಗಿಡ ಕೂಡ ಉಳಿದಿಲ್ಲ. ಹೌದು ಸ್ನೇಹಿತರೆ, ಎಲ್ಲಾ ಗಿಡಗಳು ಒಣಗಿ ಹೋಗಿವೆ. ಇಡೀ ಜಾಗವೆಲ್ಲ ಖಾಲಿ ಹೊಡಿತಿದೆ. ಇನ್ನು ಈ ಯೋಜನೆಗೆ ಖರ್ಚು ಮಾಡಿರೋದು ಎಷ್ಟು ಹಣ ಅಂತ ಗೊತ್ತಾ? ಬರೋಬ್ಬರಿ 88 ಕೋಟಿ ರೂಪಾಯಿ. ಹೌದು ಸ್ನೇಹಿತರೆ, ವರದಿಯ ಪ್ರಕಾರ ಈ ಒಂದು ದಿನಕ್ಕೆ ಗಿಡಗಳನ್ನ ಇಡೋಕೆ ನಮ್ಮ ಡಿಕೆ ಶಿವಕುಮಾರ್ ಅವರ ಸರ್ಕಾರ 88 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಈಗ ಅಲ್ಲಿ ಗಿಡಗಳು ಇಲ್ಲ. 88 ಕೋಟಿ ರೂಪಾಯಿ ಕೂಡ ನುಂಗಿ ನೀರು ಕುಡಿದಾಗಿದೆ. ಆದರೆ ಇದ್ರ ಬಗ್ಗೆ ನಮ್ಮ ವಿಪಕ್ಷದವರು ಸುಮ್ಮನೆ ಕೂತಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಬಿಜೆಪಿ ಅಂತೂ ಏನೂ ಮಾತನಾಡ್ತಿಲ್ಲ. ಆದರೆ ಕುಮಾರಸ್ವಾಮಿ ಅವರು ಮಾತ್ರ ಪ್ರತಿದಿನ ರಾಜ್ಯ ಸರ್ಕಾರವನ್ನ ಹಿಗ್ಗಾಮುಗ್ಗ ಬಾರಿಸ್ತಿದ್ದಾರೆ. ಸ್ನೇಹಿತರೆ, ಸುಮ್ಮನೆ ಲೆಕ್ಕ ಸಿಗ್ಲಿ ಅಂತ ಹೇಳ್ತೀವಿ. ಇಲ್ಲಿ 15 ಲಕ್ಷ ಗಿಡಗಳಿಗೆ ಖರ್ಚು ಮಾಡಿರೋದು 88 ಕೋಟಿ ರೂಪಾಯಿ ಅಂತೆ. ಅಂದ್ರೆ ಒಂದು ಗಿಡಕ್ಕೆ ಖರ್ಚಾಗಿರೋದು ಬರೋಬ್ಬರಿ 600 ರೂಪಾಯಿ. ಇವೇನು ಹಣ್ಣಿನ ಗಿಡಗಳಲ್ಲ, ಹೊಂಗೆ ಗಿಡಗಳು, ನುಗ್ಗೆ ಸೊಪ್ಪಿನ ಮರಗಳು, ಬೇವಿನ ಗಿಡಗಳು, ಇಂತಹ ಗಿಡಗಳನ್ನೇ ಇಡಲಾಗಿದೆ. ಇಂತಹ ಗಿಡಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ 20-30 ರೂಪಾಯಿಗೆಲ್ಲ ಸಿಗುತ್ತವೆ. ಈಶಾ ಫೌಂಡೇಶನ್ ರವರು 5 ರೂಪಾಯಿಗೆ ಇಂತಹ ಗಿಡಗಳನ್ನ ಕೊಡ್ತಾರೆ. ಆದ್ರೆ ನಮ್ಮ ಡಿಕೆ ಸಾಹೇಬ್ರು ಒಂದು ಗಿಡಕ್ಕೆ 600 ರೂಪಾಯಿ ಕೊಟ್ಟಿದ್ದಾರೆ. ಸೊ ಈ ಹಣ ಯಾರ ಜೇಬು ಸೇರಿದೆ ಅಂತ ನಮ್ಮ ಡಿಕೆ ಸಾಹೇಬ್ರೆ ಉತ್ತರವನ್ನ ಕೊಡಬೇಕು. ಈ ಸುದ್ದಿ ನ್ಯಾಷನಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆದ್ರೆ ನಮ್ಮ ಕನ್ನಡದ ನ್ಯೂಸ್ ಚಾನೆಲ್ಗಳು ಇದ್ರ ಬಗ್ಗೆ ಸುದ್ದಿನೇ ತೆಗಿತಿಲ್ಲ. ಇದೊಂದೇ ಅಲ್ಲ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಜೋರಾಗಿ ನಡೀತಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವು ಗೋಲ್ಮಾಲ್ ಮಾಡುತ್ತಿದೆ. ಸ್ನೇಹಿತರೆ, SIR ಅಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಈ ಪ್ರಕ್ರಿಯೆಗೆ ಇಡೀ ದೇಶದಲ್ಲಿ ಬಿಜೆಪಿ ಸಪೋರ್ಟ್ ಮಾಡ್ತಿದೆ. ಆದ್ರೆ ಕಾಂಗ್ರೆಸ್ ವಿರೋಧವನ್ನ ಮಾಡ್ತಿದೆ. ಆದ್ರೆ ಕರ್ನಾಟಕದಲ್ಲಿ ಉಲ್ಟಾ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ರೆ ಬಿಜೆಪಿ ಮತ್ತು JDS ವಿರೋಧಿಸ್ತಿದೆ. ಈ SIR ಯಾಕೆ ನಡೆಯುತ್ತೆ ಅಂತಂದ್ರೆ ಯಾರೆಲ್ಲ ಸಾವನ್ನಪ್ಪಿದ್ದಾರೋ ಅಥವಾ ಒಂದಕ್ಕಿಂತ ಹೆಚ್ಚು ವೋಟರ್ ಐಡಿಗಳನ್ನ ಹೊಂದಿದ್ದಾರೋ ಮತ್ತು ಅಕ್ರಮ ವಲಸಿಗರ ಯಾರಿದ್ದಾರೋ ಅವರನ್ನ ಗುರುತಿಸಿ ಅವರ ಹೆಸರುಗಳನ್ನ ಡಿಲೀಟ್ ಮಾಡೋದೇ ಈ SIR ಪ್ರಕ್ರಿಯೆ. ಆದರೆ ಕರ್ನಾಟಕದಲ್ಲಿ ನಡೀತಿರೋದೇ ಬೇರೆ. SIR ಪ್ರಕ್ರಿಯೆಯಲ್ಲಿ BLO ಮತ್ತು BLAಗಳು ಮನೆಗೆ ಬಂದು ಮತದಾರರನ್ನು ಮತ್ತು ಅವರ ದಾಖಲೆಗಳನ್ನು ಕೇಳಿ ವೆರಿಫೈ ಮಾಡ್ತಾರೆ ಮತ್ತು ವೆರಿಫೈ ಮಾಡಿರೋದಾಗಿ ಮನೆಯ ಮೇಲೆ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾರೆ. ಆದರೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಮಸೀದಿಗಳಲ್ಲಿ, ಧರ್ಮಛತ್ರಗಳಲ್ಲಿ ಒಂದೇ ಕಡೆ ನೂರಾರು ಜನ ಮುಸಲ್ಮಾನರನ್ನ ಕೂರಿಸಿಕೊಂಡು SIR ಪ್ರಕ್ರಿಯೆ ಮಾಡ್ತಿದ್ದಾರೆ.
ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮೋಸ ಮಾಡ್ತಿದೆ, ಬೇಕಂತಲೇ ಬಾಂಗ್ಲಾದೇಶಿಗಳನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸೋಕೆ ಈ ನಾಟಕವಾಡ್ತಿದೆ ಅಂತೆಲ್ಲ ಆರೋಪವನ್ನ ಮಾಡಿದ್ರು. ಆದರೆ ಕಾಂಗ್ರೆಸ್ನಲ್ಲಿ ಇದಕ್ಕೆ ಡಿಫರೆಂಟ್ ಆಗಿ ಉತ್ತರಗಳನ್ನ ನೀಡಿದ್ದಾರೆ. ಮೊದಲಿಗೆ ಗೃಹ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಹೇಳಿದ್ದೇನಪ್ಪಾ ಅಂತಂದ್ರೆ, ಈ SIR ನಡೆಸ್ತಿರೋದು ಕೇಂದ್ರ ಚುನಾವಣಾ ಆಯೋಗ. ಸೊ ನೀವೇನಾದ್ರೂ ಪ್ರಶ್ನೆ ಮಾಡೋ ಹಾಗಿದ್ರೆ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು ಎಂದು ಹೇಳಿದ್ದಾರೆ. ಆದರೆ ಕೆಪಿಸಿಸಿ ಕರ್ನಾಟಕದ ಅಧ್ಯಕ್ಷರಾದ BK ಹರಿಪ್ರಸಾದ್ ಮಾತ್ರ ಈ SIR ಪ್ರಕ್ರಿಯೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಈ BLO ಆಫೀಸರ್ಗಳು ಸ್ಲಂಗಳಿಗೆ ಹೋಗೋದಿಲ್ಲ, ಅದಕ್ಕಾಗಿನೇ ಮಸೀದಿಗಳಲ್ಲಿ ಚೌಟ್ರಿಗಳಲ್ಲಿ SIR ಪ್ರಕ್ರಿಯೆ ಮಾಡ್ತಿದ್ದಾರೆ, ತಪ್ಪೇನಿದೆ ಅಂತ ಸಮರ್ಥನೆ ಕೊಟ್ಟಿದ್ದಾರೆ. ಇನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಮಾತ್ರ, ಹೌದು ಈ ರೀತಿ ಮಾಡೋದು ತಪ್ಪು, ನಾನು BLO ಆಫೀಸರ್ಗಳಿಗೆ ಹೇಳ್ತೀನಿ, ಇನ್ಮುಂದೆ ಮನೆಗೆ ಹೋಗಿ SIR ಪ್ರಕ್ರಿಯೆ ಮಾಡಿ, ಈಗ ಆಗಿರೋದನ್ನ ಬಿಡಿ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, SIR ಪ್ರಕ್ರಿಯೆ ನಡೆಸೋಕೆ ಕೇಂದ್ರ ಚುನಾವಣೆ ಆಯೋಗವು ಸಿಕ್ಕಾಪಟ್ಟೆ ಖರ್ಚು ಮಾಡುತ್ತಿದೆ. ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಈ ಗಣತಿ ನಮೂನೆ ಪತ್ರಗಳನ್ನು ಪ್ರಿಂಟ್ ಮಾಡಲಾಗಿದೆ, ಹಂಚಿಕೆ ಕೂಡ ಮಾಡಲಾಗಿದೆ. ಇದನ್ನೆಲ್ಲ ಮತ್ತೆ ರೀಪ್ರಿಂಟ್ ಮಾಡಿ ಶುರು ಮಾಡಬೇಕಾದ್ರೆ ದೊಡ್ಡ ತಲೆನೋವು ಎಂದು ಚುನಾವಣೆ ಆಯೋಗಕ್ಕೂ ಕೂಡ ಅನಿಸಿರಬೇಕು. ಅದಕ್ಕೆ ಅವರೇನು ಆಕ್ಷನ್ಗಳನ್ನ ತೆಗೆದುಕೊಳ್ತಿಲ್ಲ. ಆದರೆ ಕುಮಾರಸ್ವಾಮಿ ಅವರು ಮಾತ್ರ ಓಪನ್ ಸ್ಟೇಟ್ಮೆಂಟ್ ನೀಡಿದ್ರು. ಈ ಬಾಂಗ್ಲಾದೇಶಿಗರನ್ನ ಈ SIR ಪ್ರಕ್ರಿಯೆಯಲ್ಲಿ ಸೇರಿಸ್ಕೊಂತಿದ್ದಾರೆ, ಮತ್ತೆ ಅಧಿಕಾರಕ್ಕೆ ಬರೋಕೆ ಕಾಂಗ್ರೆಸ್ ಈ ರೀತಿ ಅಕ್ರಮ ಮಾಡ್ತಿದೆ, ಈ SIR ಪ್ರಕ್ರಿಯೆಯನ್ನು ರದ್ದು ಮಾಡಿ ಎಂದು ಕುಮಾರಸ್ವಾಮಿ ಅವರೇ ಖುದ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಚುನಾವಣೆ ಆಯೋಗವು ಕೂಡ ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಸ್ನೇಹಿತರೆ, SIR ಪ್ರಕ್ರಿಯೆಗೆ ಮುಖ್ಯ ಉದ್ದೇಶವೇನಪ್ಪಾ ಅಂತಂದ್ರೆ, ಈ ಅಕ್ರಮ ಬಾಂಗ್ಲಾದೇಶಿ ಮುಸ್ಲಿಮರು ನಮ್ಮ ಭಾರತದಲ್ಲಿ ಎಲ್ಲಾ ಕಡೆ ಸೇರ್ಕೊಂಡಿದ್ದಾರೆ. ಇನ್ನು ಮಾಹಿತಿಯ ಪ್ರಕಾರ ಬೆಂಗಳೂರು ಒಂದರಲ್ಲೇ 20 ರಿಂದ 25 ಲಕ್ಷ ಅಕ್ರಮ ಬಾಂಗ್ಲಾದೇಶಿಯರಿದ್ದಾರೆ. ಅವರ ಹತ್ರ ವೋಟರ್ ID, ರೇಷನ್ ಕಾರ್ಡ್ ಎಲ್ಲವೂ ಕೂಡ ಇರುತ್ತವೆ. ಇವರು ಎಲೆಕ್ಷನ್ ಬಂದಾಗ ಯಾವಾಗಲೂ ಕಾಂಗ್ರೆಸ್ಗೆ ವೋಟ್ ಹಾಕೋದು. ಈ ವಿಷಯ ಗೊತ್ತಿದ್ದೇ DK ಶಿವಕುಮಾರ್ ಅವರು SIR ಪ್ರಕ್ರಿಯೆ ಶುರುವಾದಾಗಲೇ ಹೇಳಿದ್ರು, ಯಾರ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಇರಲ್ವೋ ಅವರಿಗೆ ರೇಷನ್ ಕಾರ್ಡ್ ಬಂದ್ ಮಾಡ್ತೀವಿ ಮತ್ತು ರೇಷನ್ ಅನ್ನ ಬಂದ್ ಮಾಡ್ತೀವಿ, ಗೃಹಲಕ್ಷ್ಮಿ ಕೊಡೋದಿಲ್ಲ ಅಂತೆಲ್ಲ ಹೆದರ್ಸಿದ್ರು. ಅದು ಇದೇ ಉದ್ದೇಶಕ್ಕೆ. ಈ ಕಾಂಗ್ರೆಸ್ ಮನಸ್ಥಿತಿ ಏನಪ್ಪಾ ಅಂತಂದ್ರೆ, ಅವನು ಬಾಂಗ್ಲಾದೇಶಿ ಆದ್ರೂ ಪರವಾಗಿಲ್ಲ, ಪಾಕಿಸ್ತಾನದವನಾದ್ರೂ ಪರವಾಗಿಲ್ಲ, ಅವರಿಗೆಲ್ಲ ಬಿಟ್ಟಿಯಾಗಿ ಎಲ್ಲಾ ಸವಲತ್ತುಗಳನ್ನ ಕೊಟ್ಟು ಅವರನ್ನ ವೋಟ್ ಹಾಕೋಕೆ ಇಲ್ಲೇ ಇಟ್ಕೋಬೇಕು, ಅವರು ವೋಟ್ ಹಾಕ್ತಿರ್ಬೇಕು, ಕಾಂಗ್ರೆಸ್ ಗೆಲ್ತಿರ್ಬೇಕು, ದೇಶ ಹಾಳಾಗೋದ್ರೂ ಪರವಾಗಿಲ್ಲ ಅನ್ನೋದೇ ಕಾಂಗ್ರೆಸ್ನ ಉದ್ದೇಶ. ಸ್ನೇಹಿತರೆ, ನೀವು ಕೇಳಿರಬಹುದು, ವೆಸ್ಟ್ ಬೆಂಗಾಲ್ನಲ್ಲಿ 97 ಲಕ್ಷ ಹೆಸರುಗಳು ಡಿಲೀಟ್ ಆಗಿದೆ, ತಮಿಳುನಾಡಿನಲ್ಲಿ 70 ಲಕ್ಷ, ಬಿಹಾರದಲ್ಲಿ 75 ಲಕ್ಷ ಹೆಸರು ಡಿಲೀಟ್ ಅಂತ. ಆದರೆ ನಮ್ಮ ಕರ್ನಾಟಕದಲ್ಲಿ ಈಗ ನಡೀತಿರುವಂತಹ ಪ್ರಕ್ರಿಯೆ ನೋಡಿದ್ರೆ ಹೆಸರು ಡಿಲೀಟ್ ಆಗೋದಿಲ್ಲ, ಹೊಸದಾಗಿ 25 ರಿಂದ 30 ಲಕ್ಷ ಮತದಾರರು ಆಡ್ ಆಗ್ಬೋದು. ಅದಕ್ಕಾಗಿಯೇ ಕುಮಾರಸ್ವಾಮಿ ಅವರು ಇಷ್ಟೊಂದು ಹೋರಾಟವನ್ನ ಮಾಡ್ತಿರೋದು. ಆದ್ರೆ ನಮ್ಮ BJP ಮಾತ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಸರೆಂಡರ್ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಎಲ್ಲೂ ಕೂಡ BJP ಅವರು DK ಶಿವಕುಮಾರ್ ಅವರ ವಿರುದ್ಧ ಧ್ವನಿ ಎತ್ತುತ್ತಿಲ್ಲ. SIR ಪ್ರಕ್ರಿಯೆ ಇರಬಹುದು, 88 ಕೋಟಿ ರೂಪಾಯಿ ಗಿಡಗಳ ಸ್ಕ್ಯಾಮ್ ಇರಬಹುದು, ಅಥವಾ ಬಿಡದಿ ಟೌನ್ಶಿಪ್ ಇರಬಹುದು, ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರನ್ನ ಮೆಚ್ಚಲೇಬೇಕು. ಕೇಂದ್ರದ ಮಂತ್ರಿಯಾಗಿದ್ರೂ ಕೂಡ ಪ್ರತಿದಿನ ಒಂದಲ್ಲ ಒಂದು ಕಾಂಗ್ರೆಸ್ ಸರ್ಕಾರದ ಹಗರಣವನ್ನ ಬಯಲಿಗೆ ಎಳಿತಿದ್ದಾರೆ. ಅದರಲ್ಲೂ ಕೂಡ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ CM DK ಶಿವಕುಮಾರ್ಗೆ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಬಿಡದಿಗೆ ಬಂದು ರೈತರ ಮಧ್ಯದಲ್ಲಿ ಕೂತು ಮಾತಾಡೋಣ ಬನ್ನಿ ಅಂತ. ಆದರೆ DK ಶಿವಕುಮಾರ್ ಅಲ್ಲಿಗೆ ಹೋಗೋಕೆ ರೆಡಿ ಇಲ್ಲ. ಕುಮಾರಸ್ವಾಮಿ ಅವರ ಬಳಿ ಇರೋದು ಕೇವಲ 19 MLAಗಳು ಮಾತ್ರ. ಆದರೆ ಅವರ ಅಬ್ಬರ ರೋಷಾವೇಶ ನೋಡಿದ್ರೆ ಮುಂದಿನ ಸಲಿಗೆ ಕೇಂದ್ರ BJPಯವರೇ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ನಿಮ್ಗೇನನ್ಸುತ್ತೆ ಸ್ನೇಹಿತರೆ, ಕುಮಾರಸ್ವಾಮಿ ಅವರೇ ಮುಂದಿನ ಬಾರಿ ಮುಖ್ಯಮಂತ್ರಿ ಆಗ್ತಾರಾ? ಮುಖ್ಯಮಂತ್ರಿ ಆದ್ರೆ ಒಳ್ಳೆ ಆಡಳಿತನ ನೀಡ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.